ಏಕಾದಶಿ ಅನ್ನೋದು ಕಡ್ಡಾಯ ಮಾಡಲೇಬೇಕಾದ ವ್ರತ. ನಮಗೆ ಆತ್ಮನಿಗೆ ಹಿತ ಆಗಬೇಕು, ಪರಲೋಕ ಆಗಬೇಕು, ಸುಖ ಆಗಬೇಕು, ನನಗೆ ಉನ್ನತಿ ಆಗಬೇಕು, ಹತ್ತಾರು ಬೇಕುಗಳ ಅಪೇಕ್ಷೆ ನಮ್ಮ ಹೃದಯದಲ್ಲಿ ಇದೆ. ಅದಕ್ಕೆ ಒಂದು ಸುಂದರವಾದ ಉಪಾಯ ಏಕಾದಶಿಯನ್ನ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಅನುಷ್ಠಾನ ಮಾಡುವುದು. ಈ ವ್ರತವನ್ನ ಆಚರಣೆ ಮಾಡಿದ್ರಿಂದ 15 ದಿನಗಳಲ್ಲಿ ಮಾಡಿದ ಎಲ್ಲಾ ಪಾಪಗಳು ಕೂಡ ನಾಶವಾಗುತ್ತಂತೆ. ಹಾಗೆ ಮತ್ತೆ ಮತ್ತೆ ಕಾಯಿಕವಾಗಿ, ವಾಚನಿಕವಾಗಿ, ಮಾನಸಿಕವಾಗಿ ಮಾಡುವ ಪಾಪಗಳ ನಿರ್ಮೂಲನ ಏಕಾದಶಿ ವ್ರತದ ಹಿನ್ನೆಲೆಯಲ್ಲಿ ಆಗುತ್ತೆ. ಒಬ್ಬೊಬ್ಬ ಮನುಷ್ಯನೂ ಕೂಡ ಒಂದೊಂದು ನಿಮಿಷಗಳಲ್ಲಿ ದಶಾವರಾಣಾಂ ದೇಹಾನಾಂ ಕಾರಣಾನಿ ಕರೋತ್ಯಯಂ ಅಂತ ಹೇಳಿದ್ದಾರೆ. ಅವನು ಮಾನಸಿಕವಾಗಿ ಮಾಡುವ ಯೋಚನೆಗಳಿಂದ ಹುಟ್ಟುವ ಪಾಪದ ಬೀಜ ಅದು 10 ಜನ್ಮಕ್ಕೆ ಕಾರಣವಾಗುತ್ತೆ. ಅಷ್ಟು ಪಾಪಗಳನ್ನ ಮಾಡ್ತಾನಂತೆ. ಈ ಪಾಪಗಳನ್ನ ತೊಳೆದುಕೊಳ್ಳಿಕ್ಕೆ ಹರಿದಿನ ಅನ್ನುವ ಒಂದು ಶ್ರೇಷ್ಠವಾದ ಬಾಣ ಇದೆ. ಯಾರು ಹರಿದಿನ ಉಪವಾಸರಲ್ಲಿದ್ದು ತಮ್ಮ ಮಾತು, ಮನಸ್ಸು, ಕೃತಿಗಳನ್ನ ಭಗವಂತನಿಗೆ ಅರ್ಪಣೆ ಮಾಡಿಕೊಳ್ತಾರೆ, ಅವರಿಗೆ ಅಷ್ಟು ದಿನಗಳು ಸಂಚಿತವಾದ ಪಾಪಗಳೆಲ್ಲ ನಾಶವಾಗುತ್ತೆ. 15 ದಿನ ವೈಶ್ವಾನರ ರೂಪಿಯಾದ ಪರಮಾತ್ಮ ನಮ್ಮ ಜಾಠರದಲ್ಲಿ ಕುಳಿತು ನಾವು ತಿಂದದ್ದೆಲ್ಲ ಜೀರ್ಣ ಮಾಡಿದ್ದಾನೆ. ಅವನಿಗೊಂದು ವಿಶ್ರಾಂತಿ ಬೇಡವೇ? ಹೊಟ್ಟೆಗೊಂದು ವಿಶ್ರಾಂತಿ ಬೇಡವೇ? ನಿರಂತರ ಗಾಡಿ ಓಡ್ತಾ ಇದ್ರೆ ಅದು ಮತ್ತೆ ಅದು ಬರ್ನ್ ಆಗುವ ಸ್ಥಿತಿ ಬರುತ್ತೆ. ಹಾಗೆ ಓಡುವ ಈ ದೇಹಕ್ಕೆ ಒಂದು, ಆ ಜಾಠರಕ್ಕೆ ಒಂದು ಸರಿಯಾದ ಒಂದು ವಿಶ್ರಾಂತಿಯನ್ನು ಕೊಡುವಂತಹ ದಿನ ಏಕಾದಶಿ. ವೈಜ್ಞಾನಿಕವಾಗಿಯೂ ಸಾವಿರಾರು ಕಾರಣಗಳಿದ್ದಾವೆ. ಆಧ್ಯಾತ್ಮಿಕವಾಗಿ ಮೋಕ್ಷವೆಂಬ ಸುಕೃತವೇ ಈ ಏಕಾದಶಿ ವ್ರತದಲ್ಲಿ ಇದೆ. ಹಾಗಾಗಿ ಏಕಾದಶಿ ವ್ರತವನ್ನು ನಿಯಮೇನ ಅನುಷ್ಠಾನ ಮಾಡಬೇಕು.